ನಮಸ್ಕಾರ ವೀಕ್ಷಕರೇ, ಧರಣಿ ಗರ್ಜನೆ ನ್ಯೂಸ್ಗೆ ಸ್ವಾಗತ. ನಾನು MK ವಿಲ್ಸನ್. ವಿದ್ಯುತ್ ಗುತ್ತಿಗೆದಾರರ ಸಂಘದ ರಾಜ್ಯ ಉಪಾಧ್ಯಕ್ಷರಾಗಿ ವಿರ್ಶೆಟ್ಟಿ ಖ್ಯಾಮ. ಬೀದರ್ನಲ್ಲಿ ಅದ್ದೂರಿ ಮೆರವಣಿಗೆ. ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ ರಾಜ್ಯ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಶ್ರೀ ವಿರ್ಶೆಟ್ಟಿ ಖ್ಯಾಮನ್ ಅವರು ನೂತನವಾಗಿ ಪದವಿ ಸ್ವೀಕರಿಸಿದ ಬಳಿಕ ಪ್ರಥಮ ಬಾರಿಗೆ ಬೀದರ್ ಜಿಲ್ಲೆಗೆ ಆಗಮಿಸಿದರು. ಗಡಿ ಜಿಲ್ಲೆ ಬೀದರ್ನಲ್ಲಿ ಅವರಿಗೆ ಭವ್ಯ ಮೆರವಣಿಗೆ ಹಾಗೂ ಅದ್ದೂರಿ ಸ್ವಾಗತ ಕೋರಲಾಯಿತು. ಬೀದರ್ ನಗರದ ವಿದ್ಯುತ್ ವಿಭಾಗದ ಎದುರಿರುವ ಹನುಮಾನ ಮಂದಿರದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ ನಂತರ ವಿದ್ಯುತ್ ಗುತ್ತಿಗೆದಾರರ ಸಂಘದ ಸದಸ್ಯರು ಮತ್ತು ಅಭಿಮಾನಿಗಳು ಕ್ರೇನ್ ಮುಖಾಂತರ ಹೂವಿನ ಹಾರ ಹಾಕಿ ಸಂಭ್ರಮದಿಂದ ಅಭಿನಂದಿಸಿದರು. ನಂತರ ವಿದ್ಯುತ್ ವಿಭಾಗದಿಂದ IMA ಹಾಲ್ವರೆಗೂ ತೆರೆದ ವಾಹನದಲ್ಲಿ ಭವ್ಯ ಮೆರವಣಿಗೆ ನಡೆಸಲಾಯಿತು. ಈ ಕಾರ್ಯಕ್ರಮದಲ್ಲಿ ವಿದ್ಯುತ್ ಇಲಾಖೆಯ ಅಧಿಕಾರಿಗಳು, ಇಂಜಿನಿಯರ್ಸ್ಗಳು, ಗುತ್ತಿಗೆದಾರರು, ಸಂಘದ ಪದಾಧಿಕಾರಿಗಳು ಹಾಗೂ ಹಿತೈಷಿಗಳು ಭಾಗವಹಿಸಿ ನಿಸ್ವಾರ್ಥ ಸೇವೆಯಿಂದ ಕಾರ್ಯನಿರ್ವಹಿಸಿದ್ದಕ್ಕಾಗಿ ವಿರ್ಶೆಟ್ಟಿ ಖ್ಯಾಮನ್ ಅವರಿಗೆ ಈ ಗೌರವ ಸನ್ಮಾನ ದೊರಕಿದೆ ಎಂದು ಅಧಿಕಾರಿಗಳು ತಿಳಿಸಿ ಅವರು ಮುಂದಿನ ದಿನದಲ್ಲಿ ಇನ್ನೂ ಹೆಚ್ಚಿನ ಸ್ಥಾನಮಾನ ನಿಮಗೆ ದೊರಕಲಿ ಎಂದು ಹಾರೈಸಿ ಬಂದಂಥ ಸಂಘದ ಸದಸ್ಯರು, ಇಂಜಿನಿಯರ್ಸ್ಗಳು ಮತ್ತು ಗುತ್ತಿಗೆದಾರರೆಲ್ಲರೂ ಶಾಲು ಹೂಗಳಿಂದ ಸನ್ಮಾನಿಸಿ ಅಭಿನಂದನೆ ಸಲ್ಲಿಸಿದರು. ಅಧ್ಯಕ್ಷರಾಗಿ ಇವತ್ತಿನ ದಿವಸ ರಾಜ್ಯದ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಇದು ನಮ್ಮ ಇವತ್ತಿನ ದಿವಸ ನಮ್ಮೆಲ್ಲ ನಮ್ಮ ಕೊಲಿಗಳು ಹೇಳೋದು ಒಂದೇ, ನಮ್ಮ ಕಾಂಟ್ರಾಕ್ಟರ್ ಬಂಧುಗಳಲ್ಲಿ ಎಷ್ಟು ಮಂದಿ ಶ್ರೀಮಂತರಿದ್ರೆ ಗೊತ್ತಿಲ್ಲ. ನನಗೆ ಅನ್ಸ್ಕೊಂಡದ್ದು 5% 10% ಸ್ವಲ್ಪ ವೆಲ್ ಟು ಡೂ ಇರಬೇಕು. ಆದ್ರೆ ಬಹಳ ಜನ ಬಡವಂತ ಕಾಂಟ್ರಾಕ್ಟರ್ಗಳೇ ಇದ್ದಾರೆ. ದಯವಿಟ್ಟು ಅವ್ರಿಗೆ ಬಂದಾಗ ಯಾವುದೇ ಕಾರಣಕ್ಕೂ ಅವ್ರಿಗೆ ಸತಾಯಿಸಬೇಡ್ರಿ. ಅವ್ರಿಗೆ ಬಂದಂತ ಫೈಲ್ ಇನ್ ಟೈಮಲ್ಲಿ ಡೆಲಿವರಿ ಮಾಡ್ರಿ. ಅವ್ರಿಗೆ ನೀವು ಡೆಲಿವರಿ ಮಾಡಿದ್ರೆ ಅವ್ರ ಮತ್ತೆ ಬೇರೆ ಬೇರೆ ಕೆಲಸಗಳು ಸಿಗ್ತಾವ. ಅದೇ ತರ ಕ್ವಾಲಿಟಿನೂ ಮೇಂಟೈನ್ ಮಾಡ್ರಿ, ಕ್ವಾಂಟಿಟಿನೂ ಮೇಂಟೈನ್ ಮಾಡ್ರಿ. ಯಾವುದೇ ಕಾರಣಕ್ಕೂ ಅವರಿಗೆ ಇವತ್ತು ದಿವಸ ನಮ್ಮೆಲ್ಲ ಆಲ್ರೆಡಿ ಬೀದರ್ ಆಲ್ಮೋಸ್ಟ್ ಎಲ್ಲ ಇಂಜಿನಿಯರ್ಸ್ ಇದ್ದಾರೆ. ನನಗನ್ಸ್ಬೇಡಿ, ಸರ್ಕಲ್ ಆಫೀಸ್, ಡಿವಿಷನ್ ಆಫೀಸ್, ವರ್ಡ್ ಆಫೀಸ್ ಎಲ್ಲರೂ ಇದ್ದಾರೆ. ಅವ್ರಿಗೆ ಯಾವುದೇ ಕಾರಣಕ್ಕೂ ಫೈಲ್ಗಳು ತಗೊಂಬಂದ್ರ ಅವರು ನಮಗೆ ಬೆನ್ನೆಲುಬು. ದೇರ್ ಆಲ್ಸೋ ಪಿಲ್ಲರ್ಸ್ ಆಫ್ ದಿ ಜೆಸ್ಕಾಂ. ಅವ್ರು ಇಲ್ಲದೆ ನಾವಿಲ್ಲ. ನೀವು ನಾವು ತಿಳ್ಕೊಂಡಿರ್ಬೇಕು, ನಮಗೆ ಪ್ರತಿ ತಿಂಗಳು ಸ್ಯಾಲರಿ ಬರ್ತದೆ. ನಾವು ಕೆಲಸ ಮಾಡಿದ್ರು ಸ್ಯಾಲರಿ ಬರ್ತದೆ, ಕೆಲಸ ಮಾಡದಿದ್ರು ಸ್ಯಾಲರಿ ಬರ್ತದೆ, 2 ದಿನ ಅಡ್ವಾನ್ಸ್ ಬರ್ತದೆ. ಬಟ್ ಅವರು ಕನ್ಸ್ಯೂಮರ್ ಹತ್ರ ಕಮಿಟ್ಮೆಂಟ್ ಮಾಡ್ಕೊಂಡು ಬಂದಿರ್ತಾರೆ. 1 ತಿಂಗಳಲ್ಲಿ ಮಾಡ್ಕೊಡ್ತೀನಿ, 2 ತಿಂಗಳಲ್ಲಿ ಮಾಡ್ಕೊಡ್ತೀನಿ ಅಂತ ಹೇಳಿ. ನಾವು ಅಧಿಕಾರಿಗಳು ಆದವರು ಯಾವುದೇ ಕಾರಣಕ್ಕೂ ಅವ್ರದ್ದು ಸ್ಪಾಟ್ ಇನ್ಸ್ಪೆಕ್ಷನ್ ಆಗಲಿ, ಅವ್ರಿಗೆ ಕ್ಲಿಯರೆನ್ಸ್ ಆಗಲಿ, ಯಾವುದೇ ಕಾರಣಕ್ಕೂ ನಾವು ಅವರ ಒಂದು ಕ್ಷೇಮಾಭಿವೃದ್ಧಿ, ಅವರು ಬೆಳೆಯೋದಕ್ಕೆ ಅವಕಾಶ ಇಂಥವೆಲ್ಲ ಮಾಡ್ಕೊಡ್ಬೇಕಂತ ಹೇಳಿ ನಮ್ಮೆಲ್ಲ ಅಧಿಕಾರಿಗಳಿಗೆ ನಾನು ಇವತ್ತಿನ ಸ್ಟೇಜ್ ಮೇಲೆ ರಿಕ್ವೆಸ್ಟ್ ಮಾಡ್ತೀನಿ. ದಯವಿಟ್ಟು ಅವ್ರಿಗೆ ಕೋಆಪರೇಟ್ ಮಾಡ್ರಿ, ಅವ್ರಿಗೆ ಕೂಡ ಬೆಳೆಯೋದಕ್ಕೆ ಅವಕಾಶ ಕೊಡ್ರಿ ಅಂತ ಹೇಳಿ ನನಗೆ ಇಲ್ಲೇ 2 ಮಾತಾಡ್ಲಿಕ್ಕೆ ಅವಕಾಶ ಕೈ ಅಂದ್ರೆ ಒಬ್ಬರ ಮೇಲೆ ಒಬ್ಬರು ಮ್ಯಾಗ್ ಬರ್ತೀವಿ. ಅದೇ ಈ ಬೀದರ್ ಹೆಮ್ಮೆ ಇದೆ, ನಮ್ಮ ರಾಜ್ಯದ ಕಿರೀಟ ಇದೆ. ಬೆಳಗ್ಗೆ ವಿರ್ಶೆಟ್ಟಿ ಖ್ಯಾಮ ಅವ್ರು ಮಾತಾಡಿದಾಗ ಹೇಳಿದಾನ, ನಮ್ದು ಬೀದರ್ ಕಿರೀಟ ಇದೆ, ನೀವು ಬಹಳ ದೊಡ್ಡದು ಮಾಡ್ಬಿಟ್ರಿ ಅಂತ ಹೇಳಿ. ಯಾಕಂದ್ರೆ ಇಲ್ಲೆಲ್ಲ ಹಳೆ ಲೀಡರ್ಗಳು ಇದಾರೆ, ಮಹೇಶ್ ಗಾಳೆ ಇದಾರ, ಈರಣ್ಣ ಅದಾರ, ಇವರೆಲ್ಲ ಹಿಂದೂ ಪ್ರೂವ್ ಮಾಡಿ ತೋರಿಸಿದ್ದಾರೆ. ಲೈಕ್ ಬೆಳದಾರೆ ಸಾಬರ್ ಇದಾರೆ, ಇವರೆಲ್ಲ ರಾಜ್ಯ ಮಟ್ಟದ ಬೆಳೆದಾರೆ. ಇವ್ರ ಜೊತೆ ನೀವು ಸೆಕೆಂಡ್ ಲೇಯರ್ ಬೆಳೆಸ್ರಿ, ನೀವು ಬೇರೆಯವ್ರನ್ನು ಬೆಳೆಸ್ರಿ. ಹಾಗ ನಾವು ನಮ್ಮ ಇಂಜಿನಿಯರ್ ಅಸೋಸಿಯೇಷನ್ ಲಾಸ್ಟ್ ಎಲೆಕ್ಷನ್ ದಾಗ ಒಂದ್ ಸಣ್ಣ ಒಬ್ಬ ಮನುಷ್ಯ ನಿಂದಿಸಿ ಗೆಲ್ಲಿಸ್ತೀವಿ ರಾಜ್ಯ ಮಟ್ಟದಾಗ. ಅದೇ ಪ್ರತಿಫಲವಾಗಿ ನಮಗೆ ಬೀದರ್ ಈ ಸಲ ನಮ್ಗೆ ಎಷ್ಟು ಚೆನ್ನಾಗಿ ಸ್ಕೋಪ್ ಕೊಟ್ಟಿದೆ. ಲಾಸ್ಟ್ ಟೈಮ್ ನಮ್ಮ ಪಕ್ಷ ಬರ್ಲಿಲ್ಲ, ಬಟ್ ಈ ಸಲ ನಮ್ಮ ಪಕ್ಷ ಬಂದಿದೆ, ನಮ್ಗೆ ಈ ರೀತಿ ಕೊಟ್ಟಿದ್ದಾರೆ. ಇದರಲ್ಲಿ ನಿಮ್ ಕಾಣಿಕೆನೂ ಬಹಳ ಇದೆ. ಯಾಕಂದ್ರೆ ಬಹಳ ಜನ ಕಾಂಟ್ರಾಕ್ಟರ್ಸ್ ನಮ್ಮ ಎಲೆಕ್ಷನ್ ದಾಗ ಬಂದು ನಮ್ಮ ಜೊತೆ ಅಡ್ಡಾಡಿದ್ದಾರೆ. ಅದು ನಿಮ್ದೆಲ್ಲ ಬಹಳ ಪ್ರೋತ್ಸಾಹ ನಮಗಿದೆ. ನಾನು ಒಂದೇ ವಿಷಯ, ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ ರಿಜಿಸ್ಟರ್ ಬೆಂಗಳೂರು ಜಿಲ್ಲಾ ಸಮಿತಿ ಬೀದರ್ 14/2/2025 ಭಾನುವಾರ ಪಂಚವಾರ್ಷಿಕ ಚುನಾವಣೆ ನಡೆಯಿತು. RR ತಂಡದ ಪರವಾಗಿ ರಾಜ್ಯದ ಉಪಾಧ್ಯಕ್ಷ ಸ್ಥಾನಕ್ಕೆ ನಾನು ನಿಂತಿದ್ದೆ. ಇಡೀ ರಾಜ್ಯದ ಜನ ಇವತ್ತೇನೋ ಅಂದ್ರೆ RR ತಂಡವನ್ನು ಅತಿ ವಿಜೃಂಭಣೆಯಿಂದ ಗೆಲ್ಲಿಸಿದೆ. ಇಡೀ ನಮ್ಮ ರಾಜ್ಯದ ಎಲ್ಲ ನಮ್ಮ ಸದಸ್ಯರಿಗೆ ನಾನು ನಮ್ಮದು ಹೃತ್ಪೂರ್ವಕ ಈ ಬೀದರ್ ಜಿಲ್ಲೆ ವೇದಿಕೆ ಪರವಾಗಿ ನಾನು ಧನ್ಯವಾದ ಅಂತ ತಿಳಿಸ್ತೀನಿ. ಇವತ್ತು ಗುತ್ತಿಗೆದಾರಗಳಿಗೆ ಬಹಳಷ್ಟು ಸಮಸ್ಯೆಗಳಿದ್ದಾವೆ. ಬೆಂಗಳೂರಲ್ಲಿ OC ಇದೆ, ಅದಕ್ಕೆ ಇವತ್ತು 30-40 ಸೈಟಿಗೆ ಏನಂದ್ರೆ OC ಕ್ಲಿಯರ್ ಆಗಿದೆ. ಹಾಗೆ ಇನ್ನೂ ಕೂಡ ಮುಂದಿನ ದಿನದಲ್ಲಿ ನಮ್ಮ ಬೆಳಗಾವಿಯಲ್ಲೇ ಸೆಷನ್ ನಡೀತಾ ಇದೆ. ಆ ಸೆಷನ್ ಅಲ್ಲಿ ಕೂಡ ನಾವು ಪ್ರಸ್ತಾವ ಇಟ್ಟಿದ್ದೇವೆ. ಅದಕ್ಕೆ ಕೂಡಲೇ ಏನಂದ್ರೆ ಅದು ಕೂಡ ಅಂಬದು ನಮಗೆ ವಿನಾಯಿತಿ ಸಿಗ್ತದ. ಅದಕ್ಕೆಲ್ಲರಿಂದ ಶಾಂತಿ ರೀತಿಯಿಂದ ನಾವು ಅಂಬದು ಕಾಪಾಡ್ಕೋಬೇಕು. ಹಾಗೆ ನಮ್ಮ ಈ ಕಲಬುರಗಿ ಭಾಗದಲ್ಲಿ ಕೂಡ ನಾವು ಅವರನ್ನು
ಎಲೆಕ್ಟ್ರಾನಿಕ್ ಏನಷ್ಟೇ ಸ್ಟಾರ್ಟಿಂಗ್ ಮೀಟರ್ ಕೂಡ ಇರಲಿಲ್ಲ. ಈಗ ನಾವು MD ಅವ್ರಿಗೆ ಮಾತಾಡಿದಾಗ MD ಅವ್ರು ಕೂಡ ಒಂದು ತುರಂತ 15 ದಿವಸದಲ್ಲಿ ನಮ್ಗೆ ಇಡೀ ನಮ್ಮ ರಾಜ್ಯದ ಈ ನಮ್ಮ ಕಲ್ಯಾಣ ಕಡೆ ಭಾಗ ಎಂಬುದು 1 ವರ್ಷ ವಿನಾಯಿತಿ ಕೊಟ್ಟಿದ್ದಾರೆ. ಅದಕ್ಕೆ ಸದಸ್ಯರಿಗೆ ನಾವು ಹೇಳೋದಿಷ್ಟೇ, ಹಂತ ಹಂತವಾಗಿ ಇಡೀ ಕೆಲಸವನ್ನು ನಿರ್ವಹಿಸ್ತದ. ಅದಕ್ಕೆ ರಾಜ್ಯ ಜನರಿಗೆ ನಾವು ಇವತ್ತು RR ತಂಡವನ್ನು ಗೆಲ್ಲಿಸಿ ಇವತ್ತು ನಮ್ಮ C ರಮೇಶ್ ಅವರ ನೇತೃತ್ವದಲ್ಲಿ ಇವತ್ತು RR ತಂಡ ಗೆದ್ದಿದೆ. ಅದಕ್ಕೆ ಇಡೀ ರಾಜ್ಯ ಜನರಿಗೆ ಮತ್ತೊಮ್ಮೆ ನಾವು ಧನ್ಯವಾದ ಹೇಳ್ತೇವೆ. ಅದಕ್ಕೆ RR ತಂಡ ನಿಮ್ ಜೊತೆಯಲ್ಲಿದೆ. ಸದಸ್ಯರ ಏಳಿಗೆಗಾಗಿ ಸದಸ್ಯರ ಸೇವೆ ಮಾಡ್ಲಕ್ಕ ಸದಾ RR ತಂಡವನ್ನು ಕೆಲಸ ಮಾಡ್ಲಕ್ಕ ಸಿದ್ಧ ಅಂತ ಹೇಳಿ ಈ ಗೆಲುವೇನದ ಇಡೀ ನಮ್ಮ ರಾಜ್ಯದ ಗುತ್ತಿಗೆದಾರಗಳಿಗೆ ಈ ಗೆಲುವನ್ನು ನಾನು ಅವ್ರಿಗೆ ಅರ್ಪಿಸ್ತಾ ಇದ್ದೀನಿ ಅಂತ ಹೇಳಿ ಇವತ್ತು ಬಂದಂತ ಎಲ್ಲಾ ಬೀದರ್ ಜಿಲ್ಲೆಯ ಅಭಿಮಾನ ಇವತ್ತು ಅಭಿನಂದನಾ ಕಾರ್ಯಕ್ರಮ ಇಟ್ಕೊಂಡಿದ್ರೆ ಎಲ್ಲ ನಮ್ಮ ಬೀದರ್ ಜಿಲ್ಲೆಯ ಜನರಿಗೆ, ಸದಸ್ಯರಿಗೆ, ಎಲ್ಲ ಹಿರಿಯ ಗುತ್ತಿಗೆದಾರಗಳಿಗೆ ಹಾಗೂ ವೇದಿಕೆ ಮೇಲೆ ಬಹಳಷ್ಟು ಅನೇಕ ಅಧಿಕಾರಿಗಳು ಬಂದಿರು. ಅವ್ರಿಗೆ ಎಲ್ಲರಿಗೂ ಅನಂತ ಅನಂತ ಧನ್ಯವಾದಗಳನ್ನು ತಿಳಿಸ್ತೀನಿ. ವಿರ್ಶೆಟ್ಟಿ ಖ್ಯಾಮ ರಾಜ್ಯ ಉಪಾಧ್ಯಕ್ಷ ವಿರ್ಶೆಟ್ಟಿ ಖ್ಯಾಮ ಅವರಿಗೆ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಬಟನ್ ಒತ್ತಿ.